ಇವತ್ತು ರಾತ್ರಿ ಮನೆ ಹತ್ರ ಹೋಗ್ತೀನಿ. ಆ ದೆವ್ವ ನನ್ನ ಕಣ್ಣಿಗೆ ಕಾಣಿಸ್ಲಿ. ಕುಮಾರ್, ದಯವಿಟ್ಟು ನನ್ ಮಾತ್ ಕೇಳು. ನೀನೇನಾದ್ರೂ ಒಂಟಿಯಾಗ ಮನೆ ಹತ್ರ ಹೋದ್ರೆ ನನ್ ಮೇಲೆ ಆಣೆ. ಹೋಗ್ಲಿ ಬಿಡು, ನಾನಲ್ಲಿ ಹೋಗಲ್ಲ. ನಿಜ ತಾನೇ? ಲೇ, ನಿನ್ ಮನ್ಸಿಗೆ ಬೇಜಾರಾಗೋ ಹಾಗೆ ನಾನು ಯಾವತ್ತೂ ನಡ್ಕೊಳಲ್ಲ ಕಣೆ. ಇದು ಪ್ರಾಮಿಸ್. ಏನ್ ಕರ್ಮನೋ ಏನೋ, ಈ ಕೇಸ್ ಒಂದು ತಲೆ ತಿಂತಾ ಇದೆ. ರಾತ್ರಿ ನಂಗಿಲ್ಲ, ಹಗಲು ನಂಗಿಲ್ಲ, ದುಡ್ದಿದ್ದು. ಛೇ, ಎನಿ ಪ್ರೋಗ್ರೆಸ್ ಸರ್? ಏನಾಯ್ತು ಸರ್? ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಿದ್ರ? ಕಳಿಸಿದೀನಿ, ರಿಪೋರ್ಟ್ ಇನ್ನು ಬರಬೇಕು. ಆ ಕೊಲೆಗಾರ ಬಹಳ ಕ್ರೂರಿ ಅಂತ ಕಾಣಿಸುತ್ತೆ. ಚಿತ್ರಹಿಂಸೆ ಕೊಟ್ಟು ಆ ಕುಂಟು ರಕ್ಕನ್ನು ಕೊಂದಿದ್ದಾನೆ. ಅಂದ್ರೆ ಈ ಕೊಲೆಯಿಂದೇನೋ ಭಯಂಕರ ದ್ವೇಷ ಇರ್ಬೇಕು. ಅದೇನು ಸರಿ ಸರ್, ಆದ್ರೆ ಕುಂಟ ಮತ್ತು ಅವನಕ್ಕ ಪಾಳ್ಮನೆ ಹತ್ರ ಏನಕ್ಕೆ ಹೋದ್ರು? ಆ ಮನೇಲಿ ಏನ್ ನಡೀತಿದೆ ಅಂತ? ಸರ್, ಒಂದ್ ಕೆಲಸ ಮಾಡೋಣ ಸರ್, ನಾಳೆ ನಾವು ಅಲ್ಲೇ ಹೋಗಿ ಶೂಟಿಂಗ್ ಮಾಡೋಣ. ಏನಾದ್ರೂ ಕ್ಲೂ ಸಿಗಬಹುದು. ಕರೆಕ್ಟ್ ಸರ್, ನೀವು ಬಂದ್ಬಿಡಿ ನಮ್ ಜೊತೆ ಶೂಟಿಂಗ್ಗೆ. ನಾನು ಬಂದ್ರೆ ನಿಮ್ಗೆ ಯಾವ ಕ್ಲೂ ಸಿಗೋದಿಲ್ಲ. ನನ್ನ ಕಂಡ್ರೆ ಇಡೀ ಎಷ್ಟೇ ಗಡಗಡ ಅಂತ ನಡುಗುತ್ತೆ. ನೀವಲ್ಲಿ ಶೂಟಿಂಗ್ ಇಟ್ಕೊಂಡು ಪ್ರಯತ್ನ ಪಡಿ. ಏನಾದ್ರು ಕ್ಲೂ ಸಿಕ್ಕರೆ ತಕ್ಷಣ ಫೋನ್ ಮಾಡಿ, ಇಮ್ಮಿಡಿಯೇಟ್ ಆಗಿ ಬರ್ತೀನಿ. ಅಯ್ಯೋ ಕರ್ಮ. ಅದ್ ಹೇಗ್ ಮಾಡ್ತೀರಾ ನಂಗೆ ಗೊತ್ತಿಲ್ಲ ರೀ. ನಾಳೆ ಬೆಳಿಗ್ಗೆ ಒಳಗೆ ಎಲ್ಲ ಅರೇಂಜ್ ಆಗಿರ್ಬೇಕು. ಆಯ್ತು ಸರ್. ಹೇಗ್ ಮಾಡ್ತೀರಾ ಮಾಡಿ ಹೋಗಿ. ಓಕೆ ಸರ್. ಆ ಬೊಂಬೆಲಿ ದೆವ್ವ ಸೇರ್ಕೊಂಡಿದೆ ಅಂತ ಅವತ್ತ ಆ ಕುಡ್ಕ ಹೇಳಿದ್ನಲ್ಲ ಸರ್, ಆ ಬೊಂಬೆನೆ ಒಂಟಿಯಾಗ ಮನೆ ಹತ್ರ ಕಳಿಸಿದ್ರೆ ಹೇಗೆ? ಕರೆಕ್ಟ್, ಒಳ್ಳೆ ಐಡಿಯಾ. ರೀ, ಆ ಗೊಂಬೆ ತಗೊಂಬರ್ರಿ. ಆ ಗೊಂಬೆ ಆರ್ಟಿಸ್ಟ್ ರೀ, ಕರೆ ಸರ್. ರೆಡಿ ಸರ್. ನೋಡ್ರಿ, ನೀವು ಇಲ್ಲಿಂದ ಹೀಗೆ ಮೇಲೆ ಹೊತ್ಕೊಂಡು ಆಯ್ತು ಸರ್. ಆ ಮನೆ ಒಳಗೆ ಹೋಗ್ಬೇಕು, ಗೊತ್ತಾಯ್ತಾ? ಓಕೆ ಸರ್. ಕ್ಯಾಮ್ರಾ ರೆಡಿನಾ? ರೆಡಿ ಸರ್. ರೆಡಿ, ಸ್ಟಾರ್ಟ್ ಕ್ಯಾಮ್ರಾ, ಆಕ್ಷನ್. ಏನ್ ಸರ್ ಇದು? ಎಲ್ಲಿ ಜಾಗ ಬಿಡಿ ಸ್ವಲ್ಪ. ಸರ್, ಇಲ್ಲಿ ಯಾಕೆ ಸರ್ ಬಂದ್ರಿ ಶೂಟಿಂಗ್ ಮಾಡಕ್ಕೆ? ಅಲ್ಲಿ ನೋಡಿ ಸರ್, ಮೊದಲು ಜಾಗ ಖಾಲಿ ಮಾಡಿ ನಡೀರಿ. ಕೃಷ್ಣ, ಯಾರು ಹೇಳೋದು? ನಾನೆಲ್ಲ ಹೇಳ್ತೀನಿ, ನಡೀರಿ ಸರ್. ಮೊದಲು ಜಾಗ ಖಾಲಿ ಮಾಡಿ ನಡೀರಿ, ಬೇಗ ನಡೀರಿ. ಹೇಳೋಣ ಮತ್ತೆ ಸ್ಮಶಾನ ಹೂತಾಕು. ನಡೀರಿ ಬೇಗ. ಈಗ ಹೇಳಿ, ಯಾರ್ದ ಹೆಣ? ಸರ್, ಅದು ನಿಂಗೆ ನೋಡಿ ಹೆಣ. ಇಲ್ಲೇ ಪಕ್ಕದ ಹೆಚ್ಚಿನಲ್ಲಿ ಕೆಲಸ ಮಾಡ್ತಾ ಇದ್ಲು. ಏನೋ ಜ್ವರ ಬಂದ್ ಸತ್ತು ಹೋದ್ಲು. ಮೊನ್ನೆ ಸ್ಮಶಾನದಲ್ಲಿ ಹೂತಾಕಿದ್ರು ಸರ್. ಆ ದೆವ್ವ ಅದನ್ನ ಕಿತ್ತು ಹೊರಗೆ ಬಿಸಾಕ್ಬಿಟ್ಟಿದೆ. ಯಾರು ಅಲ್ಲಿಗೆ ಹೋಗ್ಬಾರ್ದು ಅಂತ ಯಾರು ಮನುಷ್ಯ ಕೆಲಸ ಮಾಡ್ತಿರ್ಬಹುದು. ಅಲ್ಲಂಥದ್ದೇನಿದೆ ಸರ್? ಪಾಳು ಬಿದ್ದ ಮನೆ, ಸುತ್ತಲೂ ಕಾಡು. ಅಂದ್ರೆ ನೀವು ಅಲ್ಲಿ ದೆವ್ವ ಇದೆ ಅಂತ ನಂಬ್ತೀರಾ? ಎಲ್ಲಾರು ನಂಬಿರುವಾಗ ನಾವು ನಂಬಲೇಬೇಕಲ್ಲ ಸರ್. ದೆವ್ವನೂ ಇಲ್ಲ, ಭೂತ ಇಲ್ಲ, ಸುಮ್ಕಿರಪ್ಪ. ಈ ಕೆಲಸ ಮಾಡ್ದ ಹಲ್ಕ ನಮಗನ್ನ ಒಂದು ವಾರದಲ್ಲಿ ಪತ್ತ ಮಾಡ್ಬಿಡ್ತೀನಿ. ಸರ್, ನನಗೆ ಗೊತ್ತಿರೋದು ನಾನು ಹೇಳಿದೆ. ಇದ್ರ ಮೇಲೆ ನಿಮ್ ಇಷ್ಟ, ಏನಾದ್ರೂ ಮಾಡ್ಕೊಳ್ಳಿ. ಸರ್, ಬನ್ನಿ ಸರ್, ಇವತ್ತು ರಾತ್ರಿ ನಾವು ನೀವು ಅಲ್ಲಿಗೆ ಹೋಗಿ ನೋಡೋಣ. ಅದೇನ್ ದೆವ್ವನು ಗೊತ್ತಾಗುತ್ತೆ. ನೀವೆಲ್ಲ ಯಾಕೆ? ನಾನೊಬ್ನೇ ಹೋಗ್ತೀನಿ. ಸರ್, ನಾವು ನಮ್ ಕೈಲ ಸಹಾಯ ಮಾಡ್ತೀವಿ. ಕುಮಾರ್ ನಮ್ ಜೊತೆ ಬರ್ಲಿ ಬಿಡಿ. ಓಕೆ ಬನ್ನಿ ಸರ್. ಅದೇನಾಗುತ್ತೋ ನೋಡೇ ಬರೋಣ. ಬೇವರ್ಸಿದ್ದೇವ ನನ್ನ ಕೈ ಸಿಗ್ಲಿ ಅದನ್ನ. ಸರ್, ಬೇವರ್ಸಿ ನಮ್ಮನೆ ಹೋಗೋ ಆ ಕಡೆ. ನನ್ನ ಎದುರು ಬರಬಾರ್ದು ಹೇಳಿಲ್ಲ. ಕಂತ್ರಿ ಕಜ್ಜಿ ನನ್ನ ತೊಟ್ಟಿ ನನ್ನ ಮಗನ್ ತಂದು. ಜೋರಾಗಿ ಮಾತಾಡ್ಬೇಡಿ ಸರ್, ನಾವು ಹೋಗೋದು ಯಾರು ಗೊತ್ತಾಗ್ಬಾರ್ದು. ಕರೆಕ್ಟ್ ಸರ್. ಈ ಮನೇಲಿ ಯಾರು ವಾಸವಾಗಿದ್ರು, ಎಷ್ಟು ವರ್ಷಗಳಿಂದ ಈ ಮನೆ ಪಾಳ್ಬಿದ್ದಿದೆ, ಈ ವಿಷಯನೆಲ್ಲ ನಾಗರಾಜ್ರಾವ್ ಹತ್ರ ಕೇಳಿ ತಿಳ್ಕೊಳ್ಬೇಕು. ಏನಂತೀರಾ? ಸರ್, ಅಯ್ಯೋ,
ಯಾರದು? ಹಾ? ಹೇಳು, ಒಬ್ಬೊಮ್ಮೆ ಸುಡಕ್ಕೆ ಟ್ರೈ ಮಾಡ್ತಾ ಇದ್ದೆ. ಹೇಳು, ಬೇಗ ಹೇಳು. ಹೇಳ್ತೀನಿ ಬಿಡು. ಹೇಳು. ಹೇಳ್ತೀನಿ, ಆದ್ರೆ ಈ ವಿಷಯ ಯಾರಿಗೂ ಹೇಳ್ಬಾರ್ದು. ನನ್ ಮರ್ಯಾದೆ ಹೋಗುತ್ತೆ. ಆಗ್ಲಿ ಹೇಳು. ನನಗೂ ನಾಗರಾಜ ಹೆಂಡತಿಗೂ ಸಂಬಂಧ ಇತ್ತು. ಅವಳ ದಿನ ನನ್ನ ಆಶ್ರಮಕ್ಕೆ ಬರ್ತಾ ಇದ್ಲು. ಅವಳ ತಮ್ಮ ಅವಳಿಗೆ ರಕ್ಷಣೆ ನೀಡ್ತಾ ಇದ್ದ. ಒಂದಿನ ಅವಳ ತಮ್ಮ ಇದ್ದಕ್ಕಿದ್ದಾಗೆ ಕಾಣೆ ಆದ. ಅವನ್ ಕಾಣೆ ಆದ ಒಂದು ವಾರಕ್ಕೆ ಅವಳು ನನ್ನ ಆಶ್ರಮಕ್ಕೆ ಬಂದ್ಲು. ಜ್ಞಾನ ಬಂದ್ಮೇಲೆ ಒಳಗ್ ಬಂದ್ ನೋಡ್ದೆ, ಅಲ್ಲ ಅವಳು ಇರ್ಲಿಲ್ಲ. ಅವತ್ತು ಆ ಹಾಳು ಮನೆ ಹತ್ರ 2 ಹೆಣ ಸಿಕ್ಕಿದಾಗಿಂದ ನನಗೆ ತುಂಬಾ ಭಯ ಆಯ್ತು. ಪೊಲೀಸ್ನವರು ನಾಯಿಗಳನ್ನೇನಾದ್ರು ಕರ್ಕೊಂಡ್ಬಂದು ಆ ನಾಯಿಗಳಿಗೆ ಬೊಂಬೆನ ಮೂಸಿ ನಮ್ಮ ಆಶ್ರಮಕ್ಕೆ ಬಂದು ನಾನೇ ಕೊಲೆಗಾರ ಅಂತ ತೀರ್ಮಾನ ಮಾಡ್ಬಿಟ್ರೆ, ಅದು ಅಲ್ಲದೆ ನಾಗರಾಜ್ ರಾಯರು 2ನೇ ಹೆಂಡತಿಗೂ ನನಗೂ ಇರೋ ಸಂಬಂಧ ಇಡೀ ಊರಿಗೆ ಗೊತ್ತಾಗುತ್ತೆ ಅಂತ ಭಯ ಆಯ್ತು. ಅದಕ್ಕೆ ಈ ಬೊಂಬೆನ ಸುಟ್ಬಿಟ್ರೆ ಯಾರಿಗೂ ಏನು ಗೊತ್ತಾಗಲ್ಲ ಅಂತ ನಾನು ಈ ರೀತಿ ಮಾಡಿದೆ. ಇದ್ರಲ್ಲಿ ನಂದೇನು ತಪ್ಪಿಲ್ಲ. ನೀನ್ ಹೇಳ್ತಿರೋದಲ್ಲ ನಿಜ ತಾನೆ? ನನ್ನ ಹಣೆಗಳು ನಿಜ. ಬಿಟ್ಬಿಡಿ ಕುಮಾರ್, ಹೋಗು. ಸರ್, ಆ ಸನ್ಯಾಸಿ ಹೇಳೋದು ನೋಡಿದ್ರೆ ಈ ಕುರ್ಕ ಹೇಳಿದ ಮಾತು ನಿಜ ಅನ್ಸುತ್ತೆ. ಈ ಬೊಂಬೆಲ್ಲ ಯಾರ ಸೇರ್ಕೊಂಡು ಈ ಕೆಲಸ ಮಾಡ್ತಿದ್ದಾರೆ. ಇದನ್ನ ನೋಡಿ ಆ ಕುರ್ಕ ಇದ್ರಲ್ಲಿ ದೆವ್ವ ಸೇರ್ಕೊಂಡಿದೆ. For more updates, like, comment, subscribe to our channel.